ಎಪಿಸೋಡ್ 14 ಭೀಕರ ಬಿಸಿಗಾಳಿ. ಬೇಸಿಗೆ ದಿನಗಳು ಇನ್ನೂ ಹೆಚ್ಚು ಕಠಿಣವಾಗುತ್ತಿವೆ. ಸೂರ್ಯನ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಊರಿನ ಜನರು ಈ ಬಿಸಿಯಿಂದ ತುಂಬ ಕಷ್ಟಪಡುತ್ತಿದ್ದರು. ರಸ್ತೆಗಳಲ್ಲಿ ನಡೆಯುವವರು ಕೂಡ ಒರೆಸಿಕೊಳ್ಳುತ್ತಿದ್ದರು. ಆದಿ ಹೊಲಗಳ ಕಡೆಗೆ ಹೋಗಿ ನೋಡಿದಾಗ ಮರಗಳು ಕೂಡ ಒಣಗುತ್ತಾ ಹೋಗುತ್ತಿರುವುದನ್ನು ಗಮನಿಸಿದನು. ಮಣ್ಣು ಒಣಗಿ ಬಿರುಕು ಬಿಟ್ಟಿತ್ತು. ಆಟದ ಮೈದಾನದಲ್ಲೂ ಮಕ್ಕಳು ಆಟ ಆಡಲು ಸಾಧ್ಯವಾಗುತ್ತಿರಲಿಲ್ಲ. ನೆಲ ತುಂಬ ಬಿಸಿಯಾಗಿತ್ತು. ಇದನ್ನೆಲ್ಲ ನೋಡಿ ಆದಿಗೆ ತುಂಬ ಬೇಸರವಾಯಿತು. ಆದಿ ಮೌನವಾಗಿ ಕುಳಿತು ಯೋಚಿಸುತ್ತಿದ್ದಾಗ ಅವನಿಗೆ ತನ್ನ ಮಾಯಾ ಚಾಕ್ ನೆನಪಾಯಿತು. ಆದಿ ನೆಲದ ಮೇಲೆ ದೊಡ್ಡ ದೊಡ್ಡ ಮರಗಳನ್ನು ಚಿತ್ರಿಸಲು ಪ್ರಾರಂಭಿಸಿದನು. ಕ್ಷಣದಲ್ಲೇ ಆ ಚಿತ್ರಗಳು ಹೊಳೆಯತೊಡಗಿದವು ಮತ್ತು ನಿಜವಾದ ಹಸಿರು ಮರಗಳಾಗಿ ಮಾರ್ಪಾಟವು. ಆ ಮರಗಳು ಊರಿಗೆ ತಂಪಾದ ನೆರಳು ನೀಡಲು ಪ್ರಾರಂಭಿಸಿದವು. ಆದಿ ಇನ್ನು ಕೆಲವು ಸಣ್ಣ ನೀರಿನ ಕೊಳಗಳನ್ನು ಕೂಡ ಚಿತ್ರಿಸಿದನು. ಅವು ಕೂಡ ನಿಜವಾದ ನೀರಿನ ಕೊಳಗಳಾಗಿ ಮಾರ್ಪಾಟವು. ಜನರು ಆ ನೆರಳಿನಲ್ಲಿ ಕುಳಿತು ಸ್ವಲ್ಪ ತಂಪನ್ನು ಅನುಭವಿಸಲು ಪ್ರಾರಂಭಿಸಿದರು. ಮಕ್ಕಳು ಮತ್ತೆ ಆಟ ಆಡಲು ಆರಂಭಿಸಿದರು. ಇದನ್ನು ನೋಡಿ ಆದಿ ಮೌನವಾಗಿ ನಕ್ಕನು. ಮತ್ತೊಮ್ಮೆ ಯಾರಿಗೂ ಗೊತ್ತಿರಲಿಲ್ಲ ಈ ಸಹಾಯದ ಹಿಂದೆ ಆದಿಯ ಮಾಯಾ ಚಾಕ್ ಇದ್ದಿದ್ದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಪಿಸೋಡ್ 14.